ಹೊಸ ವರ್ಷ ಬಂದಿದೆ. ಈಗ ಸಂಕ್ರಮಣ ಕಾಲ ಹತ್ತಿರ ಬರ್ತಾ ಇದೆ, ಅಂದರೆ ಸುಗ್ಗಿ ಕಾಲ. ಅದಕ್ಕೂ ಮೊದಲು ಕನ್ನಡ ಚಿತ್ರರಂಗದಲ್ಲಿ ಏನು ಸೂಪರ್ ಸ್ಟಾರ್ ನಟ, ಸೂಪರ್ ಹಿಟ್ ನಟ ಅಂತ ಏನು ಅನ್ಸ್ಕೊಳ್ತಾ ಇದ್ರು ಯಶ್ ಅವರ ಬರ್ತ್ಡೇ ಇವತ್ತು ಆಗ್ತಾ ಇದೆ. ಸೊ ಅವರ ಹುಟ್ಟುಹಬ್ಬಕ್ಕೆ ಸಾಕಷ್ಟು ಫ್ಯಾನ್ಸ್ ಸಾಕಷ್ಟು ಕಾಮೆಂಟ್ಗಳನ್ನ ಹಾಕ್ತಾ ಇದ್ದಾರೆ, ಶುಭಾಶಯಗಳನ್ನು ಹೇಳ್ತಾ ಇದ್ದಾರೆ. ಸೊ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾದ ಗ್ಲಿಮ್ಸು ಇವತ್ತು ರಿಲೀಸ್ ಆಗಿದೆ. ಬರ್ತ್ಡೇಯ ಅಂಗವಾಗಿ ಏನು ಕೆವಿನ್ ಪ್ರೊಡಕ್ಷನ್ ಇದೆ, ಹಿಂದೆನೇ ಹೇಳಿತ್ತು 8ನೇ ತಾರೀಕಿಗೆ ಒಂದು ಸರ್ಪ್ರೈಸ್ ಕೊಡ್ತೀವಿ ಅಂತ. ಸೊ ಆ ಸರ್ಪ್ರೈಸ್ ಏನಂತಂದರೆ, ಈಗ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾದ ಒಂದು ಗ್ಲಿಮ್ಸು ರಿಲೀಸ್ ಆಗಿದೆ. ಬೆಳಗ್ಗೆ 10:25 ಹೊರಬಂದಂಥ ಕೇವಲ 59 ಸೆಕೆಂಡ್ ಇರುವಂತಹ ಆ ಗ್ಲಿಮ್ಸ್ ನೋಡಿದವರು ನಿಜಕ್ಕೂ ಅಚ್ಚರಿ ಪಡ್ತಾರೆ. ಯಾಕೆ ಅಚ್ಚರಿ ಪಡ್ತಾರೆ ಅಂದರೆ, ಗ್ಲಿಮ್ಸ್ ನಿರೀಕ್ಷೆಯ ಮಟ್ಟವನ್ನು ಮತ್ತಷ್ಟು ಹೆಚ್ಚಿದೆ. ಅಂದರೆ ಟಾಕ್ಸಿಕ್ ಸಿನಿಮಾನ ಹೇಗಿರುತ್ತೆ ಏನು ಅಂತ ಅಂದ್ಕೊಂಡಿದ್ದವರಿಗೆ, ಕುತೂಹಲ ಇದ್ದಂಥವ್ರಿಗೆ ಈ ಗ್ಲಿಮ್ಸ್ ನೋಡಿದ್ರೆ ಖಂಡಿತ ಈ ಸಿನಿಮಾ ಮಿಸ್ ಮಾಡ್ಕೋಬಾರ್ದು ಅಂತ ಅನಿಸುತ್ತೆ. ಎಲ್ಲ ಒಂದು ಕಡೆಗೆ KGF ಸಿನಿಮಾ ನೋಡಿದಂಥವ್ರು KGF ಛಾಯೆ ಇನ್ನೂ ಮುಂದುವರಿಯುತ್ತಾ, ಆ ಛಾಯೆಯಿಂದ ಹೊರ ಬಂದಿದ್ದಾರಾ ಇಲ್ಲ ಅನ್ನೋ ಅರ್ಥ ಆಯಿತು. ಆದರೆ ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಅಂದರೆ ಆ ಸಿನಿಮಾ ಎಲ್ಲ ಬ್ಲಾಕ್ ಶೇಡ್ನಲ್ಲಿ ಇರ್ತಾ ಇತ್ತು. ಆದರೆ ಈ ಗ್ಲಿಮ್ಸ್ ನೋಡಿದಾಗ ಅರ್ಥ ಆಗುತ್ತೆ, ಪಕ್ಕಾ ಇದು ಒಂದು ಗ್ಯಾಂಗ್ಸ್ಟರ್ಸ್ ಸಿನಿಮಾ. ಅದರಲ್ಲೂ ಡ್ರಗ್ಸ್ ಮಾಫಿಯಾ ಕುರಿತ ಸಿನಿಮಾ ಅಂತ ಮೊದಲೇ ಹೇಳಿದ್ದಾರೆ. ಆದರೂ ಕೂಡ ಗ್ಲಿಮ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಪಕ್ಕಾ ಕಲರ್ಫುಲ್ ಸಿನಿಮಾ ಅಂತ. ಆಗ ನೋಡಿದ್ರೆ ಯಶ್ ಅವರು ಹಿಂದೆ ಮಾಡಿದಂಥ ಸಿನಿಮಾಗಳನ್ನು ಹೋಲಿಸಿದರೆ ಒಂದು ಸಿನಿಮಾಗಿಂತ ಇನ್ನೊಂದು ಸಿನಿಮಾ ವಿಭಿನ್ನವಾಗಿರ್ತಾ ಇತ್ತು, ಕತೆ ಕೂಡ ಅಷ್ಟೇ ವಿಭಿನ್ನವಾಗಿ ಬರ್ತಾಯಿತ್ತು. ಸೊ ಈಗ ಟಾಕ್ಸಿಕ್ ಮೇಲೆ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. KGF ಸಿನಿಮಾ ನಂತರ ಬರ್ತಾ ಇರ್ತಕ್ಕಂಥ ಸಿನಿಮಾ ಇದು. ಹಾಗಾಗಿ ಟಾಕ್ಸಿಕ್ ಬರೇ ಪ್ಯಾನ್ ಇಂಡಿಯಾ ಮಟ್ಟಕ್ಕಲ್ಲ, ವಿಶ್ವಾದ್ಯಂತ ಈ ಸಿನಿಮಾ ಸದ್ದು ಮಾಡ್ತಾ ಇರೋವಂಥದ್ದು ಬಹಳ ವಿಶೇಷ. ಯಶ್ ಅವರು ಈ ಸಿನಿಮಾದ ಆ ಒಂದು ಗ್ಲಿಮ್ಸ್ ಏನೀಗ ಹೊರಗೆ ಬಂದಿದೆ, ಆ ಗ್ಲಿಮ್ಸ್ ನೋಡಿದವರು ಖಂಡಿತವಾಗಿ ಇಷ್ಟಪಟ್ಟೇ ಪಡ್ತಾರೆ. ಯಾಕಂದರೆ ಆ ಗ್ಲಿಮ್ಸ್ ಕಾಣಿಸ್ಕೊಂಡಿರುವ ರೀತಿ, ಕಲರ್ಫುಲ್ ಸೆಟ್ಟು, ಕಲರ್ಫುಲ್ ಲೈಟಿಂಗ್ಸು, ಕಲರ್ಫುಲ್ಲಾಗಿ ಬಂದಿರತಕ್ಕಂಥ ಆ ಮೂಮೆಂಟ್ಸು ಎಲ್ಲದೂ ಕೂಡ ಅದ್ಭುತವಾಗಿದೆ. ಅದರಲ್ಲೂ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೇಳಿದವರಿಗೆ ಪಕ್ಕಾ ಇದೊಂದು ಗ್ಯಾಂಗ್ಸ್ಟರ್ ಸಿನಿಮಾ ಅಂತಲೇ ಅನಿಸುತ್ತೆ. ಸೊ ಅಷ್ಟರ ಮಟ್ಟಿಗೆ ಗ್ಲಿಮ್ಸು ಮೂಡ್ ಬಂದಿದೆ. ಗ್ಲಿಮ್ಸು ವಿಶೇಷ ಏನು ಅಂತಂದರೆ, ಒಂದು ವಿಂಟೇಜ್ ಕಾರಲ್ಲಿ ಬರ್ತಕ್ಕಂಥ ಯಶು ಕೆಳಗಿಳಿತಾರೆ, ವೈಟ್ ಆ್ಯಂಡ್ ವೈಟ್ ಸೂಟ್ ಹಾಕಿದ್ದಾರೆ, ಕ್ಯಾಪ್ ಹಾಕಿದ್ದಾರೆ, ಬಾಯಲ್ಲಿ ಒಂದು ಸಿಗಾರ್ ಹಿಡ್ಕೊಂಡು ನಡ್ಕೊಂಡು ಹೋಗುವಂಥ ಸ್ಟೈಲ್ ಇದೆಯಲ್ಲ, ನಿಜಕ್ಕೂ ಅವ್ರ ಫ್ಯಾನ್ಸಿಗೆ ಸಾಕಷ್ಟು ಇಷ್ಟ ಆಗ್ತದೆ. ಸೊ ಗ್ಲಿಮ್ಸ್ನಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂತಂದರೆ, ಇತ್ತೀಚೆಗೆ ಆ ಸಿನಿಮಾದ ಆ ಗ್ಲಿಮ್ಸ್ನ ಒಂದು ತುಣುಕು ಎಲ್ಲೋ ಒಂದು ಕಡೆ ರಿವೀಲ್ ಆಗಿತ್ತು. ಆ ರಿವೀಲ್ ಆದದ್ದು ಅದು ಸತ್ಯನಾ ಸುಳ್ಳ ಅಥವಾ ಸುಮ್ಮನೆನೋ ಪ್ರಚಾರಕ್ಕೆ ಮಾಡ್ತಾರ ಅಂತ ಅಂದ್ಕೊಂಡಿದ್ರು. ಆದರೆ ನಿಜವಾಗ್ಲೂ ಸತ್ಯ ಇದೇ. ಏನು ಆ ಗ್ಲಿಮ್ಸ್ನ ಒಂದು ತುಣುಕು ಹಿಂದೆ ರಿಲೀಸ್ ಆಗಿತ್ತು. ಸೊ ಒಂದು ಕುತೂಹಲ ಅಂತ ಇತ್ತು. ಆ ಕುತೂಹಲಕ್ಕೆ ಈಗ ಗ್ಲಿಮ್ಸು ನಿಜಕ್ಕೂ ಏನು ಬಂದಿದೆ, ಅದು ಸಾಕಷ್ಟು ವೈರಲ್ ಕೂಡ ಆಗ್ತಾ ಇದೆ. ಅವರ ಫ್ಯಾನ್ಸ್ಗಳು ಈಗ ಆ ಗ್ಲಿಮ್ಸ್ ನೋಡಿದ ತಕ್ಷಣ ಸಾಕಷ್ಟು ವಿಭಿನ್ನವಾದಂಥ ಕಾಮೆಂಟ್ಸ್ಗಳನ್ನು ಹಾಕ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಲೆವೆಲ್ ಇರ್ತಕ್ಕಂಥ ಸಿನಿಮಾ ಇದಾಗುತ್ತೆ ಅಂಥೇಳಿ ಹೇಳ್ತಾ ಇದ್ದಾರೆ. ಗ್ಲಿಮ್ಸ್ನಲ್ಲಿ ಒಂದು ದೊಡ್ಡ ಕೆಸಿನೋದಲ್ಲಿ ಎಂಟ್ರಿ ಕೊಡುವಂತಹ ಯಶ್ ಅಲ್ಲಿ ನಟನೆ ಮಾಡತಕ್ಕಂಥ ನರ್ತಕಿಯರಿದ್ದಾರೆ. ನರ್ತಕಿಯರ ಜೊತೆ ಒಂದಿಷ್ಟು ಏನೋ ಬಾಟಲ್ ತೊಗೊಂಡು ಆ ಒಬ್ಬ ನರ್ತಕಿಯ ಮೇಲೆ ಆ ಬಾಟಲ್ನಿರ್ತಕ್ಕಂಥ ಎಣ್ಣೆನ ಸುರಿತಾರೆ. ನಿಜಕ್ಕೂ ಅದ್ಭುತ ಶಾಟ್ ಅಂತ ಹೇಳ್ಬೋದು. ಉಳಿದಂತೆ ಒಂದು ದೊಡ್ಡ ಕೆಸಿನ ಒಳಗೆ ಹೋಗುವಂಥ ಯಶ್ ಅಲ್ಲಿ ಏನು ಮಾಡ್ತಾರೆ ಅನ್ನೋದು ಭಾಳ ಕುತೂಹಲ. ಸೊ ಒಂದು ಮಟ್ಟಕ್ಕೆ ಹೇಳೋದಾದರೆ ಇದೊಂದು ಗ್ಯಾಂಗ್ಸ್ಟರ್ ಸಿನಿಮಾನ ಅನ್ನೋದು ಖಂಡಿತವಾಗಿ ಕಾಡುತ್ತೆ. ಅಂತ ಕಾಡುವಂಥ ಗ್ಲಿಮ್ಸ್ ಈಗ ಅವರ ಬರ್ತ್ಡೇಗೆ ರಿಲೀಸ್ ಆಗಿದೆ. ಅದೇನಿರಲಿ, ಕೆವಿನ್ ಸಂಸ್ಥೆ ಬಿಗ್ ಬಜೆಟ್ನಲ್ಲಿ ಈ ಸಿನಿಮಾನ ನಿರ್ಮಾಣ ಮಾಡ್ತಾ ಇದೆ. ಸೊ ಅದ್ರ ಜೊತೆಗೆ ಒಂದಿಷ್ಟು ಜನ ಕೂಡ ಇದಕ್ಕೆ ಸಾಥ್ ಕೊಡ್ತಾ ಇದ್ದಾರೆ. ಹಿಂದೆ HMT ಫ್ಯಾಕ್ಟ್ರಿಯಲ್ಲಿ ಬೆಂಗಳೂರಿನಲ್ಲೇ ಈ ಸಿನಿಮಾದ ಶೂಟಿಂಗ್ ನಡೆದಿತ್ತು. ಅದಾದಮೇಲೆ ಚಿತ್ರತಂಡ ಮುಂಬೈಗೆ ಶಿಫ್ಟ್ ಆಯಿತು. ಮುಂಬೈನಿಂದ ಗೋವಾ ಆಯಿತು. ಗೋವಾದಿಂದ ಮಂಗಳೂರಿಗೂ ಕೂಡ ಇತ್ತೀಚೆಗೆ ಯಶ್ ಹೋಗಿದ್ದರು. ಸೊ ಬಹುಶಃ ಮಂಗಳೂರಿನಲ್ಲಿ ಸೆಟ್ ಹಾಕ್ಲಿಕ್ಕೆ ಹೋಗಿದ್ರು ಅಥವಾ ಅಲ್ಲಿ ಶೂಟಿಂಗ್ ಲೊಕೇಶನ್ ನೋಡೋಕೆ ಹೋಗಿದ್ರು ಗೊತ್ತಿಲ್ಲ. ಆದರೆ ಒಂದು ಏರ್ಪೋರ್ಟಲ್ಲಿ ಓಡಾಡ್ತಕ್ಕಂಥ ಒಂದು ಫೋಟೋ ಮತ್ತು ವಿಡಿಯೋ ಕೂಡ ಹೊರ ಬಂದಿತ್ತು. ಸೊ ಮಂಗಳೂರಿನಲ್ಲೂ ಈ ಸಿನಿಮಾದ ಚಿತ್ರೀಕರಣ ನಡೀತಾ ಇದೆ ಅಂಥೇಳಿ ಹೇಳಲಾಗ್ತಾ ಇದೆ. ಅದೇನೇ ಇದ್ದರೂ ಕೂಡ ಟಾಕ್ಸಿಕ್ ಮೊದಲಿಂದನೂ ಟಾಕ್ ಮಾಡ್ತಾ ಇತ್ತು. ಸೊ ಆ ಸಿನಿಮಾದ ಗ್ಲಿಮ್ಸ್ ಈಗ ಫಸ್ಟ್ ಬಂದಿದೆ. ಈ ವರ್ಷದ ಕೊನೆಯಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಒಟ್ಟಾರೆ ಟಾಕ್ಸಿಕ್ ಸಿನಿಮಾದ ಈ ಗ್ಲಿಮ್ಸ್ ನೋಡೋದ್ರಿಗೆ ಸಿನಿಮಾ ನೋಡಲೇಬೇಕು ಅಂತ ಅನಿಸುತ್ತೆ. ಸಿನಿಮಾದಲ್ಲಿ ಕಿಯಾರಾ ಅಡ್ವಾನಿ ಅವರು ನಾಯಕಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಮತ್ತು ತಮಿಳಿನ ಖ್ಯಾತ ನಟಿ ನಯನತಾರ ಕೂಡ ಇದರಲ್ಲಿದ್ದಾರೆ. ಉಳಿದಂಥ ಸಾಕಷ್ಟು
ನಟ ನಟಿಯರು ಈ ಸಿನಿಮಾದಲ್ಲಿ ಇರ್ತಾರೆ. ದೊಡ್ಡ ತಂತ್ರಜ್ಞರ ತಂಡ ಇಲ್ಲಿ ಕೆಲಸ ಮಾಡ್ತಾ ಇದೆ. ಸೊ ಮಲಯಾಳಂನ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರ ನಿರ್ದೇಶನದ ಈ ಸಿನಿಮಾ ಯಶ್ ಅಣತಿಯಂತೆಯೇ ಎಲ್ಲದೂ ನಡೀತಾ ಇರೋದು ಮತ್ತೊಂದು ವಿಶೇಷ ಅಂತಲೇ ಹೇಳ್ಬೋದು. ಯಶ್ ಏನೇ ಮಾಡಿದ್ರು ಒಂದು ರೀತಿಯ ಡಿಫ್ರೆಂಟ್ ಮಾಡ್ತಾರೆ. ಸೊ ಹಿಂದೆ ಕೂಡ ಹಲವಾರು ಅವರು ವಿಡಿಯೋಗಳಲ್ಲಿ ಹೇಳ್ಕೊಂಡಿದ್ರು, ಸಂದರ್ಶನದಲ್ಲಿ ಹೇಳ್ಕೊಂಡಿದ್ರು, ಬರೀ ಹೀರೋ ಅಷ್ಟೇ ಅಲ್ಲ, ಹೀರೋ ಆದ ಮೇಲೆ ಟಾಪಲ್ಲಿ ನಾನು ನಿಂತ್ಕೋಬೇಕು, ಎಲ್ಲರೂ ಆ ಸಿನಿಮಾ ಬಗ್ಗೆ ಅಥವಾ ನಾನು ಮಾಡುವ ಆಯ್ಕೆಯ ಕತೆ ಬಗ್ಗೆ ಮಾತಾಡಬೇಕು ಅಂತ ಹೇಳ್ತಾಯಿದ್ರು. ಖಂಡಿತವಾಗಿಯೂ ಯಶ್ ಆ ನಿಟ್ಟಿನಲ್ಲೇ ನಡೀತಾ ಇದ್ದಾರೆ ಅಂತ ಈ ಸಿನಿಮಾದ ಒಂದು ಗ್ಲಿಮ್ಸು ಹೇಳುತ್ತೆ. ಅಷ್ಟರ ಮಟ್ಟಿಗೆ ಗ್ಲಿಮ್ಸ್ ಮೂಡ್ ಬಂದಿದೆ. ಪಕ್ಕಾ ಸಖತ್ತು ಸ್ಟೈಲಾಗಿ ಕಾಣತಕ್ಕಂಥ ಯಶ್ ಈ ಗ್ಲಿಮ್ಸ್ ಮೂಲಕ ಹೊಸ ನಿರೀಕ್ಷೆಯನ್ನು ಹುಟ್ಟು ಹಾಕಿದ್ದಾರೆ. ಗ್ಲಿಮ್ಸ್ ನೋಡಿದ್ರು ಪ್ರತಿಯೊಬ್ಬರು ಕೂಡ ಮೆಚ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಈ ಸಿನಿಮಾದ ಗ್ಲಿಮ್ಸ್ ಹೊರಬಂದ ಸ್ವಲ್ಪ ಹೊತ್ತಲ್ಲೇ ಸಾಕಷ್ಟು ವೀಕ್ಷಣೆ ಪಡೆದು ಮುನ್ನುಗ್ತಾ ಇದೆ. ಅದರಲ್ಲಿ ಕಾಮೆಂಟ್ಸ್ ನೋಡಿದ್ರೆ ಸಾಕಷ್ಟು ಪಾಸಿಟಿವ್ ಆಗೇ ಇದೆ. ಬಹುತೇಕ ಅವರ ಫ್ಯಾನ್ಸ್ ಅಷ್ಟೇ ಅಲ್ಲ, ಸಿನಿಮಾದ ಏನು ಆಸಕ್ತರಿದ್ದಾರೆ, ಸಿನಿಮಾ ಪ್ರೇಮಿಗಳು, ಅವರು ಕೂಡ ಈ ಗ್ಲಿಮ್ಸ್ನ ಇಷ್ಟಪಟ್ಟಿದ್ದಾರೆ. ಒಂದಿಷ್ಟು ಜನ ಗ್ಲಿಮ್ಸ್ ಬಗ್ಗೆ ವಿಮರ್ಶೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಇದೊಂದು ಬಿಗ್ ಬಜೆಟ್ ಸಿನಿಮಾ ಅನ್ನೋದಕ್ಕೆ ಈ ಸಣ್ಣದ ತುಣುಕೆ ಸಾಕು. ಅದೇನಿರಲಿ, ನಿರೀಕ್ಷೆ ಜಾಸ್ತಿ ಹುಟ್ಟಿಸಿರ್ತಕ್ಕಂಥ ಈ ಗ್ಲಿಮ್ಸ್ ಈ ವರ್ಷದ ಕೊನೆಯಲ್ಲಿ ಬರುತ್ತೆ. ಸೊ ಟಾಕ್ಸಿಕ್ ಸಿನಿಮಾದ ಮೇಲೆ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿರೋಂಥ ಏನು ಪ್ರೇಕ್ಷಕರಿಗೆ ಮತ್ತು ಅವ್ರ ಫ್ಯಾನ್ಸಿಗೆ ಎಷ್ಟು ನಿಜಕ್ಕೂ ಏನು ಆ ನಿರೀಕ್ಷೆಯನ್ನು ಸುಳ್ಳು ಮಾಡಲ್ಲ ಅನ್ನೋ ಗ್ಯಾರಂಟಿ ಕೂಡ ಕಾಣ್ತಾ ಇದೆ. ಯಾಕಂದರೆ ಯಶ್ ಆಯ್ಕೆ ವಿಚಾರದಲ್ಲೂ ಅಷ್ಟೇ, ಒಂದು ಸಿನಿಮಾ ಆಯ್ಕೆ ಮಾಡ್ಕೋಬೇಕಾದ್ರೆ ಅಥವಾ ಒಬ್ಬ ತಂತ್ರಜ್ಞರನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಸಾಕಷ್ಟು ಯೋಚನೆ ಮಾಡ್ತಾರೆ. ಒಂದು ಸಿನಿಮಾದ ಸ್ಕ್ರಿಪ್ಟ್ ಮಾಡುವಾಗಲೂ ಕೂಡ ಅಷ್ಟೇ ವರ್ಷಾನುಗಟ್ಟಲೆ ಅದ್ರ ಬಗ್ಗೆ ಯೋಚನೆ ಮಾಡಿ, ಡಿಸ್ಕಷನ್ ಮಾಡಿ, ಅದು ಸರಿನೋ ತಪ್ಪೋ ಅನ್ನೋದನ್ನು ಯೋಚನೆ ಮಾಡಿ ಅದನ್ನು ಅಳವಡಿಸ್ಕೋತಾರೆ. ಆ ನಿಟ್ಟಿನಲ್ಲೇ ಇವತ್ತು ಅವರು ಸಕ್ಸಸ್ ಹಂತದಲ್ಲಿ ನಿಂತಿರೋದು. ಟಾಕ್ಸಿಕ್ ಕೂಡ ಆ ಸಾಲಿಗೆ ಬಂದು ಸೇರುತ್ತೆ ಅಂತ ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ. ಸದ್ಯಕ್ಕೆ ಅವರ ಹುಟ್ಟುಹಬ್ಬಕ್ಕೆ KVN ಪ್ರೊಡಕ್ಷನ್ ಗ್ಲಿಮ್ಸ್ನ ಹೊರಗೆ ಬಿಟ್ಟಿದೆ. ಇದು ಅವರಿಗೆ ಉಡುಗೊರೆ ಕೂಡ ಆಗಿದೆ. ಅಷ್ಟೇ ಅಲ್ಲ, ಅವರ ಫ್ಯಾನ್ಸಿಗೆ ಇದೊಂದು ಸರ್ಪ್ರೈಸ್ ಅಂತಲೇ ಹೇಳ್ಬೋದು.